ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿವನು. ಇವತ್ತಿನ ವಿಡಿಯೋ ಬಂದು ನಿಪ್ಪಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು, ಮತ್ತು ಅವರೆಕಾಳು ನಿಪ್ಪಟ್ಟು, ಎಕ್ಸ್ಪೆಷಲಿ ಅವರೆಕಾಳು ನಿಪ್ಪಟ್ಟು. ಇದು ಸೀಸನ್ನಲ್ಲೇ ಮಾಡ್ಕೊಳ್ಬೋದು. ತುಂಬ ಏನು ಯಾರು ಮಾಡಲ್ಲ, ಕಡಿಮೆ ಮಾಡೋದು. ತುಂಬ ಚೆನ್ನಾಗಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಒಂದು ಪಾವಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕೈಯಲ್ಲಿ ಹಿಡಿದ್ರೆ ಒಂದು ಸ್ವಲ್ಪ ಬಿಸಿ ಆಗಬೇಕು, ಆ ಥರ ಬಿಸಿ ಮಾಡ್ಕೊಳ್ಳಿ. ಇದು ಬಿಸಿ ಮಾಡ್ಕೊಂಡಾದಮೇಲೆ ನಾನು ಆವಾಗ ಅದ್ರ ಮುಂಚೆ ಏನು ಮಾಡಿದ್ದೀನಿ ಅಂದರೆ, ಅವರೆಕಾಳನ್ನು ಸ್ವಲ್ಪ ನೀವು ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕು, ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಈಗ ಅಕ್ಕಿ ಹಿಟ್ಟನ್ನು ಹುರ್ಕೊಂಡು ಇನ್ನೊಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮೈದಾ ಹಿಟ್ಟು, ಅದರಲ್ಲಿ ಅರ್ಧ ಭಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಪಾವು ಅಕ್ಕಿ ಹಿಟ್ಟು ತೊಗೊಂಡ್ರೆ 1/4 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಅದಾದಮೇಲೆ ರವೆ, ಅದರಲ್ಲಿ ಅರ್ಧ ಭಾಗ, ಅಂದರೆ ಮೈದಾಗಿನ್ನ ಸ್ವಲ್ಪ ಕಡಿಮೆ ರವೆ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ನಾವು ಕೈಯಲ್ಲಿ ಹಿಡಿದ್ರೆ ಗೊತ್ತಾಗುತ್ತೆ ಬಿಸಿ ಇದೆ ಅನ್ನೋದು, ಅಲ್ಲಿವರೆಗೆ ಮಾಡ್ಕೊಳ್ಳಿ. ಬಟ್ ಇದೆಲ್ಲ ಹುರಿದಾದ್ಮೇಲೆ, ನೋಡಿ ಹುರಿದಾಗಿದೆ. ಇವಾಗ ಹುರಿದ್ಕೊಂಡಾದ್ಮೇಲೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕರಿಯೋದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಕಡೆ ಬಿಸಿಗಿಟ್ಕೊಂಡು ಅಷ್ಟೊತ್ತಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗ್ತಾ ಇರುತ್ತೆ. ಇವಾಗ ಈ ಕಡೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ. ಈ ಮೂರು ಕೂಡ ಸೇರಿಸ್ಕೊಂಡು ಇವಾಗ ಅವರೆಕಾಳು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅವರೆಕಾಳು ಸೇರಿಸ್ಕೊಂಡಾದಮೇಲೆ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಖಾರ ಪುಡಿ, ಸ್ವಲ್ಪ ಖಾರವಾಗಿರಬೇಕು ನಿಪ್ಪಟ್ಟು, ಸಪ್ಪೆ ಆಗಬಾರ್ದು. ಸ್ವಲ್ಪ ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಹೊಂದಾಣಿಕೆ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಮತ್ತೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಅದು ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಅಂದರೆ ಕುರುಮನ ಹಾಗೆ ಕಡಲೆ ಬೀಜನ ಹುರ್ಕೊಳ್ಳಾದಮೇಲೆ ಉರಿತಾ ಇರುವಾಗೇ ನಾನು ಕರ್ಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ಇವಾಗ ಕಡಲೆ ಬೀಜ ಹುರಿದಿದ್ದು ಆಗಿದೆ. ಇಲ್ಲಿ ಇವು ಹುರ್ಗಡ್ಲೆನ ಒಂದು ಬೌಲು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಮೆಣಸಿನ್ಕಾಯಿನ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅಲ್ಲಿ ಖಾರ ಪುಡಿ ಹಾಕಿದ್ದೀನಿ. ಇವಾಗ ಇದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕಡಲೆ ಬೀಜ ಹುರಿದಿದ್ದಾಗಿದೆ. ಇದನ್ನು ಕೂಡ ಆರಿಸ್ಕೊಂಡು ಹಾಕ್ಕೊಳ್ಬೇಕು. ಈಗ ನಾನು ಹಿಟ್ಟು ಕಲಸೋಕ್ಕೆ ಎಣ್ಣೆ ಬೇಕಾಗುತ್ತೆ. ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಚೆನ್ನಾಗಿ ಚುರು ರೀತಿ ಕಾಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಈ ಥರ ಬರಬೇಕು, ಅದು ನರೆ ಬರಬೇಕು. ಅಷ್ಟು ಅಂದರೆ ಹಾಕಿದ ತಕ್ಷಣ ಚುರು ಅನ್ನುತ್ತೆ. ಅಲ್ಲಿವರೆಗೆ ನೀವು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಳ್ಬೇಕು. ಈಗ ಆಲ್ರೆಡಿ ಮತ್ತೆ ನಾನು ಒಂದು ಗ್ರೈಂಡ್ರಲ್ಲಿ ಒಂದು ಸ್ವಲ್ಪ ಗ್ರೈಂಡ್ರ್ ಮಾಡ್ಕೊಂಡಿದ್ದೀನಿ. ಯಾವುದನ್ನು, ಕಡಲೆ ಬೀಜ ಮತ್ತು ಕಡಲೆ ಮತ್ತು ಒಣಮೆಣಸಿನ್ಕಾಯಿನ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಒಂದು ಏನು ಅಂದರೆ ಚಪಾತಿ ಮಾಡೋ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಇನ್ನೂ ಸ್ವಲ್ಪ ಗಟ್ಟಿನೇ ಇರಲಿ, ತೀರ ಚಪಾತಿ ಹಿಟ್ಟಿನ ಅದಕ್ಕೆ ಬೇಡ, ಇನ್ನೂ ಸ್ವಲ್ಪ ಗಟ್ಟಿ ಬೇಕು. ನಾವು ರೊಟ್ಟಿ ಮಾಡ್ತೀವಲ್ವ, ರೊಟ್ಟಿ ಮಾಡೋದಕ್ಕಿಂತ ಅಷ್ಟಿದ್ರೆ ಸಾಕಾಗುತ್ತೆ. ಅದು ಉಪ್ಪು ಸಪ್ಪೆ ನೋಡ್ಕೊಳ್ಬೇಡಿ. ಇವಾಗಲೇ ಉಪ್ಪು ಸಪ್ಪೆ ನೋಡಿಕೊಂಡು ಈ ರೀತಿ ಕಲಸಿ ಒಂದು ಉಂಡೆ ಮಾಡಿ ಇಟ್ಕೊಂಡು, ನೀವು ಲಟ್ಟಣಿಗೆನಾದರೂ ಎಣ್ಣೆ ಹಾಕ್ಕೊಂಡು ಸೆಲ್ಫ್ ಕಲ್ ಮೇಲೆ ಎಣ್ಣೆ ಹಾಕ್ಕೊಂಡು ಲಟ್ಟಣಿಗೆಲ್ಲಾರ ಲಟ್ಟಿಸ್ಬೋದು. ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಈಸಿ. ನಾನು ಲಟ್ಟಣಿಗೆಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಪ್ಲಾಸ್ಟಿಕ್ ಕವರ್ ಮೇಲೆ ಈಸಿ, ಒಂದೊಂದನ್ನು ತಟ್ಕೊಳ್ಬೋದು. ಅಥವಾ ಚಪಾತಿ ಮೇಕರಲ್ಲೂ ಕೂಡ, ಅದರಲ್ಲೂ ಈಸಿಯಾಗಿ 2 ಪ್ಲಾಸ್ಟಿಕ್ ಕವರ್ ಮಾಡಿಕೊಂಡ್ರೆ ಅದರಲ್ಲೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ಮಾಡಿಕೊಂಡು
ಒಂದು ಮುಚ್ಚಳ ಅಥವಾ ಒಂದು ಬೌಲು ಏನೋ ಒಂದು ಇಟ್ಕೊಂಡು ಹಿಂಗೆ ಅದನ್ನು ಶೇಪು ಕರೆಕ್ಟ್ ಬರಬೇಕು ಅಂದರೆ ಈ ರೀತಿ ಹಾಕಿ ಶೇಪ್ ಮಾಡ್ಕೊಳ್ಬೋದು. ಶೇಪ್ ಕರೆಕ್ಟಾಗಿ ಬರುತ್ತೆ ನೋಡಿ ಹೀಗೆ. ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ತಟ್ಕೊಳ್ಬೋದು, ಅದು ಈಸಿನೇ. ನನಗೆ ಇದು ಕಷ್ಟ ಅನಿಸುತ್ತೆ, ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟೋದೇ ಈಸಿ ಅನಿಸುತ್ತೆ. ಈ ಲಟ್ಟಣಿಗೆ ಲಟ್ಸೋದು ಇದು ಕಷ್ಟ ಅನಿಸುತ್ತೆ ನನಗೆ. ಹೀಗೆ ಎರಡೆರಡು ಒಂದಷ್ಟು ಅಗಲ ಮಾಡಿಕೊಂಡು ಒಟ್ಟಿಗೆ ಒಂದು 5-10 ಹಿಂಗೆ ಮಾಡ್ಕೊಳ್ಬೋದು, ಹಾಗೂ ಮಾಡ್ಕೊಳ್ಬೋದು. ಹೀಗೆ ಎಲ್ಲವನ್ನು ಮಾಡಿಟ್ಕೊಂಡು ಒಟ್ಟಿಗೆ ಮಾಡಿಟ್ಕೊಂಡು ಒಂದೊಂದ್ಸಲಿ 3-4 ಹಾಕಿಬಿಟ್ಟು ಕರ್ಕೋಬೋದು. ಬೇಗ ಆಗುತ್ತೆ, ಬೇಗ ತುಂಬ ಟೈಮ್ ಬೇಕಾಗಲ್ಲ, ಬೇಗ ಬೇಗ ಮಾಡ್ಕೊಳ್ಬೋದು. ಹೀಗೆ ನೋಡಿ, ಹಿಂಗೆ ಮಧ್ಯದಲ್ಲಿ ಹಾಕ್ಬಿಟ್ಟು ಹಿಂಗೆ ಎತ್ತಿದ್ರೆ ನೀಟಾಗಿ ಅವು ಬರ್ತವೆ. ಆಲ್ರೆಡಿ ಇವಾಗ ಒಂದು 5-6 ಮಾಡಿಟ್ಕೊಂಡಿದ್ದೀನಿ. ಹೀಗೆ ರೌಂಡು ಬರುತ್ತೆ ನೋಡಿ, ಒಂಚೂರು ಆ ಕಡೆ ಕಡೆ ಏನೂ ಆಗಲ್ಲ, ಕಿತ್ಕೊಂಡು ಹೋಗಿರಲ್ಲ, ರೌಂಡಿಗೆ ಬರುತ್ತೆ. ಹಾಗಾಗಿ ಇವಾಗ ಎಣ್ಣೆ ಇಟ್ಕೊಂಡಿರೋದು ಕಾಯ್ದಿದೆ. ನಾನು ಎಣ್ಣೆಗೆ ಒಂದೊಂದಾಗಿ, ಅಂದರೆ ಒಂದು ಮೇಲೆ ಬಂದ ತಕ್ಷಣ ಇನ್ನೊಂದು ಹಾಕ್ಬೋದು. ಒಟ್ಟೊಟ್ಟಿಗೆ 2-3 ಒಟ್ಟಿಗೆ ಹಾಕಬೇಡಿ. ಹಾಕಿದ ತಕ್ಷಣ ಒಂದು ಮೇಲೆ ಬರುತ್ತೆ, ಒಂದು ಕೆಳಗೆ ಕೂರುತ್ತೆ, ಒಂದು ಮೇಲೆ ಬರುತ್ತೆ, ಒಂದು ಕೆಳಗೆ ಕೂರುತ್ತೆ, ಈ ರೀತಿ ಹಾಕ್ಬೋದು. ಹೀಗೇ ಎಲ್ಲವೂ ನಾವು ಮಾಡಿರೋ ಅಂಥವನ್ನೆಲ್ಲ ಕರ್ಕೋಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವೀಡಿಯೋ.